ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ದಿನ ಓಲೆಯಿಂದ ಶುರುವಾಯಿತು. ಓಲೆ ಪೂಜೆ ಮಾಡಿ ದೇವ್ರಿಗೆ ಪ್ರಸಾದ ಮಾಡಿಕೊಂಡು ಶುರು ಮಾಡಿದೆ. ಸೊ ಇದರಲ್ಲಿ ನಾನು ನಿಮಗೆ ವಿಶ್ ಮಾಡೋಕ್ಕಾಗಲಿಲ್ಲ, ಫೇಸ್ ತೋರಿಸಿಲ್ಲ, ಸಾರಿ, ಬೈಕೋಬೇಡಿ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನಗೆ ಒಂದೇ ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಆಯಿತು. ಸಾಧ್ಯವಾದಷ್ಟು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ. ಸೊ ಯಾರೂ ಸಪೋರ್ಟರ್ಸ್ ಇರಲಿಲ್ಲ, ನಾನು ಒಬ್ಬಳೇ ಇದ್ದಿದ್ದರಿಂದ ತುಂಬಾ ಕಷ್ಟ ಆಯಿತು. ಸೊ ಕರೆಕ್ಟಾಗಿ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಸಾಧ್ಯವಾದಷ್ಟು ಕವರಪ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಪಟ್ಟು ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ನೋಡಿ ಕೊನೆ ತನಕ ತುಂಬ ಚೆನ್ನಾಗಿದೆ. ಇದರಲ್ಲಿ ನಮ್ಮನೆ ಲಕ್ಷ್ಮೀ ಅಲಂಕಾರ ಅಷ್ಟೇ ಅಲ್ಲ, ನಮ್ಮ ಆಂಟಿ ಮನೆ ಲಕ್ಷ್ಮೀ ಅಲಂಕಾರ ಕೂಡ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಈ ವರ್ಷ ತುಂಬ ಸಿಂಪಲ್ಲಾಗೆ ಮಾಡಿದೆ. ನೋಡಿ, ರಾತ್ರಿ ಇಷ್ಟೆಲ್ಲ ರೆಡಿ ಮಾಡಿ ಹಾಗೆ ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡಿ, ಪೂರ್ತಿ ಮನೆ ಖಾಲಿ ಖಾಲಿ, ಯಾರೂ ಇಲ್ಲ, ಒಬ್ಬಳೇ ಮಾಡ್ತಿದ್ದೀನಿ. ಹಾಗಾಗಿ ದೇವರ ಅಲಂಕಾರ ಮಾಡುವಾಗ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ. ದೇವ್ರ ಮನೆ ಒಳಗಡೆ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ, ನಾನು ಅಡ್ಡ ಬರ್ತಿದ್ದೆ. ಯಾರೋ ವಿಡಿಯೋ ಹಿಡಿಯೋದಕ್ಕೂ ಇರಲಿಲ್ಲ, ಅದನಿಗೆ ಕೂಡ ವರ್ಕ್ ಇತ್ತು. ಹಾಗಾಗಿ ನಾನೇ ಮಾಡಿದೆ. ಮಕ್ಕಳು ಕೂಡ ಇನ್ನೂ ಮಲಗಿದ್ರು. ನಾನು ಬೇಗ ಎದ್ದು ಬೆಳಗ್ಗೆ 4 ಗಂಟೆಗೆಲ್ಲ ಕೆಲಸ ಶುರು ಮಾಡಿಕೊಂಡೆ. ನೋಡಿ, ಪೂರ ಮನೆ ನಾನೇ ಇದ್ದು ಮಲ್ಕೊಂಡಿದ್ದಾಳೆ. ನಾನು ಹಿಂದೆಗಡೆ ಬಿಟ್ಟರೆ ಯಾರೂ ಇಲ್ಲ. ಹಾಗಾಗಿ ಸೊ ಹಾಗೆ ಅಡುಗೆ ಮಾಡ್ತಾ ಮಾಡೋದು ಎಷ್ಟು ಕಷ್ಟ ಅಲ್ಲ. ಪುಳಿಯೋಗರೆ ಕೂಡ ರೆಡಿ ಆಯಿತು. ಸೊ ಪ್ರಸಾದಕ್ಕೆ ಎಲ್ಲ ಅಡುಗೆ ರೆಡಿ ಮಾಡಿ ಇಟ್ಟೆ. ಏನೇನು ಬೇಕು ಅದೆಲ್ಲ ಪ್ರಸಾದಕ್ಕೆ ರೆಡಿ ಆಗಿದೆ. ನೋಡಿ, ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಈ ವರ್ಷ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನನಗೂ ಕೂಡ. ನೋಡಿ, ನನ್ನ ಅಲಂಕಾರ ಹೀಗಾಗಿತ್ತು. ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಮಾಡಿದೆ, ಒಬ್ಬಳೇ ಇದ್ದೀನಿ ಅಂತ ಹೇಳಿಬಿಟ್ಟು. ಆದಮೇಲೆ ಪೂಜೆ ಮುಗಿಸೋದಕ್ಕೂ ಮನೆಗೆ ಹೆಣ್ಮಕ್ಳು ಬಂದರು. ನಾನು ಕರೆದೇ ಇಲ್ಲ, ಆದರೂ ಕೂಡ 3 ಜನ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಮನೆಗೆ ಬಂದರು, ಪುಟ್ಟಲಕ್ಷ್ಮಿ ಇರ್ತಾರ. ಸೊ ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ಆಮೇಲೆ ಅವರಿಗೆ ಕುಂಕುಮ ಕೊಟ್ಟು ಕಳಿಸ್ದೆ. ಈ ವರ್ಷ ಹಬ್ಬ ಸಿಂಪಲ್ ಆಯಿತು, ಏನು ಮಾಡೋದು ಅಂತ ಅಂದ್ಕೊಳ್ಳೋಕ್ಕೂ ಅವರಾಗಿದ್ದವರೇ ಮನೆಗೆ ಬಂದಿದ್ದು ಖುಷಿ ಕೊಡ್ತು. ಅದಾದಮೇಲೆ ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ಬಿಟ್ಟು ಕೂತಿದ್ದೆ. ಈಗೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಆಂಟಿ ಮನೆಯಲ್ಲಿ ಕೂರಿಸಿರೋದು. ಮಳೆ ಬರ್ತಿತ್ತು, ಹೋಗೋದು ಬೇಡ ಬೇಡ ಅಂತ ಹೇಳಿ ತುಂಬ ಲೇಟಾಗಿ ಹೋದೆ. ಹಾಗಾಗಿ ಡೈರೆಕ್ಟ್ ವಿಡಿಯೋ ಮಾಡಿಕೊಂಡೆ. ಮಳೆಯಲ್ಲಿ ಹೋಗುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸರಸ್ವತಿ ಕೂತಿರೋ ಥರನೇ ಅಲಂಕಾರ ಮಾಡಿದ್ದಾರೆ ಲಕ್ಷ್ಮಿಗೆ. ಇದಿಷ್ಟೇ ಅಲ್ಲ, ಇನ್ನೂ ತುಂಬ ಲಕ್ಷ್ಮೀರಿದ್ದಾರೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ದೀಪ, ಪ್ರತಿಯೊಂದು ಅವರು ಕೈಯಿಂದನೇ ಮಾಡಿರೋದು, ಹ್ಯಾಂಡ್ ಕ್ರಾಫ್ಟ್ ಅನ್ನೋ ಥರ ಎಲ್ಲ ಡಿಸೈನನ್ನು. ಇಲ್ಲಿ ಎಲ್ಲ ಅಷ್ಟಲಕ್ಷ್ಮಿಯರು ಕೂತ್ಕೊಂಡಿದ್ದಾರೆ. ಒಂದೊಂದು ಲಕ್ಷ್ಮಿನೂ ಒಂದೊಂದು ಥರ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ನನಗಂತೂ ನೋಡೋದಕ್ಕೆ ತುಂಬ ಇಷ್ಟ. ವರ್ಷ ಹೋಗ್ತೀನಿ ಇದನ್ನು ನೋಡೋಕ್ಕೋಸ್ಕರ. ತುಂಬ ಕ್ಯೂಟಾಗಿ ಕೂರಿಸಿರ್ತಾರೆ. ಸೊ ಅವರನ್ನು ತೋರಿಸ್ತೀನಿ ಲಾಸ್ಟಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಎಲ್ಲ ಲಕ್ಷ್ಮಿಯರು ಮುದ್ದಾಗಿದ್ದಾರೆ. ಇದವ್ರ ಮನೆ. ಸರಸ್ವತಿನ ಸಪ್ರೇಟಾಗಿ ಕೂರಿಸಿದ್ದಾರೆ. ಇದು ದೇವ್ರ ಮನೆ ಒಳಗಡೆ ಇಟ್ಟಿರುವಂಥ ಲಕ್ಷ್ಮಿ. ಅಲ್ಲೂ ಕೂಡ ಒಂದು ಲಕ್ಷ್ಮಿ ಸಪ್ರೇಟಾಗಿ ಇರ್ತಾರೆ. ಅದು ಕೂಡ ಚೆನ್ನಾಗಿತ್ತು. ಲೈಟಿಂಗ್ ಇರೋದ್ರಿಂದ ಅದು ಸರಿ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಯಾರು ರೆಡಿ ಮಾಡಿರ್ಬೋದು ಅಂದರೆ ನೋಡು, ಡ್ಯಾನ್ಸ್ ಆಡ್ತಾರೆ. ಇಷ್ಟೆಲ್ಲ ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿರೋದು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತೋರಿಸ್ತೀನಿ ಬನ್ನಿ. ಅನ್ಬಿಲೀವಬಲ್ ಪರ್ಸನ್. ನೋಡಿ, ಈ ಏಜಲ್ಲೂ ಇಷ್ಟು ಎನರ್ಜಿ, ಎಷ್ಟು ಚೆನ್ನಾಗಿ ದೇವರಿಗೆ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಆಂಟಿ. ಮತ್ತು ಇಲ್ಲಿ ಇಟ್ಟಿರೋ ಎಲ್ಲ ಫ್ಲವರ್ಸ್ ಎಲ್ಲ ಅವರೇ ಮಾಡಿರೋದು ಕೈಯಲ್ಲಿ. ಆಚೆ ಇಟ್ಟಿದ್ದೀರಾ? ಇಷ್ಟೊಂದೆಲ್ಲ ಟ್ಯಾಲೆಂಟ್ ಎಲ್ಲಿಂದ ಬಂತು ನಿಮಗೆ? ಇಷ್ಟು ಚೆನ್ನಾಗಿ ಮಾಡಿದ್ದೀರಾ. ನಮಗೆ ಆಶ್ಚರ್ಯ, ನಮಗೂ ಮಾಡೋಕ್ಕೆ ಬರಲ್ಲ. ನನ್ನಲ್ಲೇ ನನಗೆ ಉತ್ಪತ್ತಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬಿಲೀವ್ ಮಾಡೋಕ್ಕಾಗಲ್ಲ, ಎಷ್ಟು ಪೇಷನ್ಸಿಂದ ನೋಡಿ ಎಲ್ಲ ಇಟ್ಟಿರೋದು. ಇವೆಲ್ಲ ಅವರೇ ಕೈಯಲ್ಲಿ ಕುತ್ಕೊಂಡು ಮಾಡಿರೋದು ಪೇಪರಿಂದ. ಬಟ್ ನಂಬಕ್ಕಾಗಲ್ಲ, ಸಾಕಾಗಿಟ್ಟಿದ್ದಾರೆ. ಸೂಪರ್. ಮುಂದಿನ ಡೇನಲ್ಲಿ ನಿಮಗೆ ತೋರಿಸ್ತೀನಿ. ಪ್ಲಾಸ್ಟಿಕ್ ಅಷ್ಟೇ ಅಲ್ಲ, ಒರಿಜಿನಲ್ ಗಿಡ ಒಂದು ನರ್ಸರಿ ಥರ ಇದೆ ನೋಡಿ.
ಹಾಕ್ತಾವ್ರೆ ಗಿಡ ಎಲ್ಲ. ಇದು ಕತ್ಲಾಗಿದೆ ಇವತ್ತು. ಇನ್ನೊಂದು ದಿವಸ ಡೇನಲ್ಲಿ ಏನೇನು ಗಿಡಗಳಿದೆ ಅನ್ನೋದನ್ನು ಬ್ಲಾಗಲ್ಲಿ ತೋರಿಸ್ತೀನಿ ನಾನು. ಕಲರ್ಫುಲ್ಲಾಗಿರುತ್ತೆ. ಇಲ್ಲಿ ಬಂದ್ರಂತೂ 1 hour ಸಾಕಾಗಲ್ಲ ಇಲ್ಲಿರುವಂಥ ಗಿಡ ನೋಡೋದಕ್ಕೆ, ಅಷ್ಟು ಗಿಡಗಳು ಇಟ್ಟಿದ್ದಾರೆ. ಲಕ್ಷ್ಮಿ ಅನ್ಸಲ್ಲ, ದಸರಾ ಹಬ್ಬಕ್ಕೆ ಗೊಂಬೆಗಳು ಕೂರಿಸಿರುತ್ತಲ್ಲ ಅನ್ಸುತ್ತೆ. ಎಲ್ಲರೂ ಮನೇಲಿ ಒಂದೊಂದೇ ಲಕ್ಷ್ಮಿ ಇಡೋದು. ಅಲ್ಲಿ ಇಡ್ದೆ. ಸರಸ್ವತಿನೂ ತುಂಬ ಚೆನ್ನಾಗೈತೆ ಕೂತಿರುತ್ತೆ, ಸಖತ್ತಾಗಿದೆ ವೀಣೆ ಇಟ್ಕೊಂಡು.